ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 5 ವರ್ಷಕ್ಕೂ ಕೂಡ ರಿಪೇರಿ ಬರ್ದಂಗೆ ಹೋಗುವಂಥ ಮೆಟೀರಿಯಲ್ ಮಾತ್ರ ನಾನು ಹೇಳ್ತೀನಿ. ಯಾವುದು ಅಷ್ಟಾಪರು ಇಷ್ಟಾಪರು ಅಂತ ಹೇಳೋಕ್ಕೆ ಹೋಗಲ್ಲ. ದಯವಿಟ್ಟು ಕ್ವಾಲಿಟಿ ನೋಡಿ ಸರ್. ಇದರಲ್ಲಿ ಬೇರೆ ಇದರಲ್ಲಿ ಪಂಪಲ್ಲಿ ಏನಂತಂದರೆ ಇದು ಕೋಟೆಡ್ ಇರುತ್ತೆ, ಬ್ರಾಸ್ ಇರಲ್ಲ. ಇದು ಬ್ರಾಸ್ ಇರುತ್ತೆ, ಫುಲ್ ಬ್ರಾಸು. ಓಕೆ. ಆ್ಯಂಡ್ ಇನ್ನು ಒಳಗಡೆ ಒಂದು ರಾಡ್ ಬರುತ್ತೆ ಸರ್, ಅದ್ರ ಹೆಸರು ಪ್ಲಂಜರ್ ರಾಡ್ ಅಂತ ಹೇಳ್ತೀವಿ. ಇದರಲ್ಲಿ ವಿಶೇಷತೆ ಏನಂದರೆ ಸರ್, ಬೆಲ್ಟ್ ಇರಲ್ಲ, ಡೈರೆಕ್ಟ್ ಮಾಡೆಲ್ ಇರ್ತದೆ, ಗ್ರೀಸ್ಲೆಸ್ ಇರುತ್ತೆ, ಈ ಹೇರ್ ಚೇಂಬರ್ ಇರಲ್ಲ. ಇದ್ರ ಏನು ವಿಶೇಷತೆ ಅಂದರೆ 300 ಮೀಟ್ರ್ ಕೆಲಸ ಮಾಡುತ್ತೆ. ಇದೇನು ಆ್ಯಸ್ ಇಟ್ ಈಸ್ ಏನಿದೆ ಎಲ್ಲ ಕೂಡ 6 ಮಂತ್ ಕಂಪ್ನಿ ವಾರಂಟಿ ಇರುತ್ತೆ. ಏನಾದ್ರೂ ಕಂಪ್ನಿ ಪ್ರಾಬ್ಲಮ್ ಅಂದರೆ ನಾವೇ ಚೇಂಜ್ ಮಾಡಿ ಕೊಡ್ತೀವಿ. ಸರ್ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಅಂತೇಳಿ. ನಮ್ಮ ಕಂಪನಿ SLV ಎಂಟರ್ಪ್ರೈಸ್ ಅಂತೇಳಿ. ನಾವಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಟೌನು, ವಾಪ್ಸಂದ್ರ ಅಂತ ಏರಿಯಾ, BB ರೋಡ್ ರಸ್ತೆ. ಈಸಿಯಾಗಿ ಹೇಳಬೇಕಂದ್ರೆ ಇಲ್ಲಿಂದ 6 ಕಿಲೋಮೀಟ್ರ್ ಈಸಾ ಫೌಂಡೇಶನ್ ಇದೆ, 8 ಕಿಲೋಮೀಟ್ರ್ ಇಲ್ಲಿ ನಂದಿ ಹಿಲ್ಸ್ ಇದೆ, 30 ಕಿಲೋಮೀಟ್ರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಹಾಗಾಗಿ ಇದಾಗ ನಾನು ಈ ವಿಡಿಯೋದಲ್ಲಿ ಸ್ಪ್ರೇಯರ್ ಬಗ್ಗೆ, ಈಗ ನಮ್ಮ ಸುತ್ತಮುತ್ತಲ ಸ್ಪ್ರೇಯರ್ ತುಂಬ ಹೋಗುತ್ತೆ ಸರ್. ಈಗ ಕರಾವಳಿ ಆಗ್ಬೋದು, ಅಡಿಕೆಯಾಗಿ ಆಗ್ಬೋದು, ಬೇರೆ ಎಲ್ಲದಕ್ಕೂ ಸ್ಪ್ರೇ, ಈಗಿನ ಕಾಲದ ಸ್ಪ್ರೇ ಬೇಕೇ ಬೇಕು. ಅದರಲ್ಲಿ ತುಂಬ ವೆರೈಟಿ ಸ್ಪ್ರೇಯರ್ ಇದೆ. ನಾನು ಇಲ್ಲಿ ಹೇಳೋದು ಸ್ಪ್ರೇಯರು ಎಲ್ಲ ಟಾಪ್ ಕ್ವಾಲಿಟಿ ತರಿಸಿದ್ದೀನಿ. ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 5 ವರ್ಷಕ್ಕೂ ಕೂಡ ರಿಪೇರಿ ಬರ್ದಂಗೆ ಹೋಗುವಂಥ ಮೆಟೀರಿಯಲ್ ಮಾತ್ರ ನಾನು ಹೇಳ್ತೀನಿ. ಯಾವುದು ಅಷ್ಟಾಪರು ಇಷ್ಟಾಪರು ಅಂತ ಹೇಳೋಕ್ಕೆ ಹೋಗಲ್ಲ. ದಯವಿಟ್ಟು ಕ್ವಾಲಿಟಿ ನೋಡಿ ಸರ್. ಈ ಮೊದಲನೇದಾಗಿ ಈ ಮಾಡೆಲ್ ಸರ್ ನೋಡಿ, ಎಲ್ಲ ಬಂದು ಲ್ಯಾಂಡ್ಸನ್ ಕಂಪ್ನಿದೇ ಬಂದಿರುತ್ತೆ. ಈ ಮಾಡೆಲ್ಲು 100 ಮೀಟ್ರ್ ಹೊಡೆಯುತ್ತೆ ಸರ್, 100 ಮೀಟ್ರ್ ಪೈಪ್ ಹೊಡೆಯುತ್ತೆ. ಜಾಸ್ತಿ ನಮ್ಮ ಕರಾವಳಿಲಿ ತೊಗೊತಾರೆ. ಕಾರಣ ಏನಂದರೆ ಬೆಟ್ಟ ಗುಡ್ಡಕ್ಕೆ ಹತ್ತಬೇಕಾದ್ರೆ ಈಸಿ ಟು ಕ್ಯಾರಿ ಇದು. ಓಕೆನಾ. ಈ ಮಾಡೆಲ್ ಬಂದು 139F ಅಂತ ಮಾಡೆಲ್ ಬರುತ್ತೆ. ಅಂದರೆ 31 cc ಇಂಜಿನ್. ಇದು ಲ್ಯಾಂಡ್ಸನ್ ಕಂಪ್ನಿದು 31 cc ಇಂಜಿನು. ಇದು 4 ಸ್ಟ್ರೋಕ್, ಬರೀ ಪೆಟ್ರೋಲ್ ಹಾಕುವಂಥದ್ದು ಸರ್. ಇದರಲ್ಲಿ ಬೇರೆ ಇದರಲ್ಲಿ ಪಂಪಲ್ಲಿ ಏನಂತಂದರೆ ಇದು ಕೋಟೆಡ್ ಇರುತ್ತೆ, ಬ್ರಾಸ್ ಇರಲ್ಲ. ಇದು ಬ್ರಾಸ್ ಇರುತ್ತೆ, ಫುಲ್ ಬ್ರಾಸು. ಓಕೆ. ಆ್ಯಂಡ್ ಇನ್ನು ಒಳಗಡೆ ಒಂದು ರಾಡ್ ಬರುತ್ತೆ ಸರ್, ಅದ್ರ ಹೆಸರು ಪ್ಲಂಜರ್ ರಾಡ್ ಅಂತ ಹೇಳ್ತೀವಿ. ಅದು ಈ ಕಬ್ಬಿಣದ ಹಾಕಿದರೆ ಏನಾಗುತ್ತೆ, ನಿಮಗೆ ರಸ್ಟ್ ಹಿಡಿಯುತ್ತೆ ಸರ್, ಆಗ ಪ್ರಾಬ್ಲಮ್ ಬರುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್ ಹಾಕಿರ್ತೀವಿ, ಒಳಗಡೆ SS ಇರುತ್ತೆ. ಸೊ ಹಾಗಾಗಿ ಬೇಗ ಪ್ರಾಬ್ಲಮ್ ಬರೋಲ್ಲ. ಓಕೆನಾ. ಜೊತೆಗೆ ಇದು 1 ಲೀಟ್ರ್ ಹಾಕಿದರೆ 1.25 ಅವರ್ ಕೆಲಸ ಮಾಡುತ್ತೆ. 1 ಅವರ್ ಆದಮೇಲೆ ಕಾಮನ್ ನಮ್ಮ ಜನ ಏನು ಮಾಡ್ತಾರೆ ತಪ್ಪು ನೋಡಿ, ಯಾವಾಗ ರಿಪೇರಿ ಜಾಸ್ತಿ ಬರುತ್ತೆ ಅಂದರೆ, ಒಂದು ಟ್ಯಾಂಕ್ ಪೆಟ್ರೋಲ್ ಕೆಪಾಸಿಟಿ 1.25 ಗಂಟೆ ಹೊಡೆಯುತ್ತೆ ಅಂದರೆ ಆ ಇಂಜಿನ್ ಕೆಪಾಸಿಟಿ ಅಷ್ಟೇ ಇರುತ್ತೆ ಅಂತ ಕೊಟ್ಟಿರ್ತಾನೆ ಅವನು. ಹಂಗಾಗಿ ನೋಡಿ 1.25 ಗಂಟೆ ಆದಮೇಲೆ ಒಂದು 10 ನಿಮಿಷ ರೆಸ್ಟ್ ಕೊಡಲೇಬೇಕು. ಕಂಟಿನ್ಯೂಟಿ ಹೊಡಿಕೊಡ್ದು ಯಾವುದೇ ಮಿಷಿನ್ ಆಗಲಿ. ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇರೋರು ಮಾಡಬೇಕಾದ್ರೆ ತಿಳ್ಕೊಳ್ಳಿ. ಇದು ನಮ್ಮಲ್ಲಿ 100 ಮೀಟ್ರ್ ಪೈಪು, ಒಂದು ಗನ್ನು, ಒಳ್ಳೆ ಕ್ವಾಲಿಟಿ ಸೆಕ್ಷನ್ ಪೈಪ್, ರಿಟರ್ನ್ ಪೈಪು ಎಲ್ಲ ಸೇರಿಸಿ 13,500 ರೂಪಾಯಿ ಇದೆ. ನೀವು ಕಡಿಮೆ ಕ್ವಾಲಿಟಿ ಪೈಪ್ ಹಾಕಿದ್ರೆ ಕಡಿಮೆ ಬರುತ್ತೆ ಸರ್. ಇಲ್ಲ, ಲ್ಯಾಂಡ್ಸನ್ ಕಂಪ್ನಿದೆ 100 ಮೀಟ್ರ್ ಪೈಪು, ಲ್ಯಾಂಡ್ಸ್ಗನ್ ಕಂಪ್ನಿದೆ ಮೋಟರು, ಎಲ್ಲ ಸೇರಿ 13,500 ರೂಪಾಯಿ ಈ ಮಿಷಿನ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಸೇಮ್ ಇದೇ ಥರ ಸರ್, ಆದರೆ 35 cc ಇಂಜಿನ್. ಇದಕ್ಕಿಂತ ಸ್ವಲ್ಪ ಕೆಪಾಸಿಟಿ ಜಾಸ್ತಿ. ಇದು ಹೊಂಡಾ ಡಿಸೈನ್, ಅಂದರೆ ಟೆಕ್ನಾಲಜಿ ಆಫ್ ಹೊಂಡಾ ಅಂತ ಹೇಳ್ತೀವಿ. ಹೊಂಡಾ ಅಲ್ಲ, ಹೊಂಡಾ ಟೆಕ್ನಾಲಜಿನ ಇದು ಮಾಡಿರೋದು ಅಂತಿದು. ಇದು ಸೇಮ್ ಇರುತ್ತೆ. ಇಂಜಿನ್ ಸ್ವಲ್ಪ ಮೈಲೇಜ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದು ಬಂದು 100 ಮೀಟ್ರ್ ಪೈಪು ಗನ್ನು ಎಲ್ಲ ಸೇರಿಸಿ 14,500 ರೂಪಾಯಿ. ಇದು ಕೂಡ 100 ಮೀಟ್ರ್ ಕೆಪಾಸಿಟಿ ಕೆಲಸ ಮಾಡುತ್ತೆ. ಅದಾದಮೇಲೆ ಮೇಜರ್ ಪ್ರಾಡಕ್ಟ್ ಅಂದರೆ ಇದು ಸರ್. ಇದ್ರದ್ದು ವಿಶೇಷತೆ, ಇದರಲ್ಲಿ ನಿಮಗೆ 100 ಮೀಟ್ರ್ ಹೊಡೆಯುತ್ತೆ, ಗಂಟೆಗೆ 1.25 ಗಂಟೆಗೆ ಆಫ್ ಮಾಡಬೇಕು. ಇದರಲ್ಲಿ ಸರ್ 3.5 ಲೀಟ್ರ್ ಟ್ಯಾಂಕು, 1 ಲೀಟ್ರಿಗೆ 2 ಅವರ್ ಕೆಲಸ ಮಾಡುತ್ತೆ. 3.5 ಟ್ಯಾಂಕ್ ಹಾಕಿದರೆ ನಿಮಗೆ 3.5 ಲೀಟ್ರದ್ದು ಒಂದು ಕನಿಷ್ಠ ಪಕ್ಷ 7 ಅವರ್ ನಾನ್ ಸ್ಟಾಪ್ ಕೆಲಸ ಮಾಡುತ್ತೆ. 7 ಅವರ್ ಬೆಳಗ್ಗೆಯಿಂದ ಸಾಯಂಕಾಲ. ಓಕೆನಾ. ಅದಾದಮೇಲೆ ಈ ಪಂಪು ಬಂದು 200 ಮೀಟ್ರ್ ಕೆಲಸ ಮಾಡೋದು, 200 ಮೀಟ್ರು. 2 ಪೈಪ್ ಹಾಕೊಂತೀನಂದರೆ ಒಂದು ಸೈಡ್ 180, ಒಂದು ಸೈಡ್ 180 ಮೀಟ್ರ್ ಕೆಲಸ ಮಾಡುತ್ತೆ. ಹತ್ತಿರ ನಿಮ್ಗೆ 500 ಇಂದ 600 ಅಡಿ ಒಂದೊಂದು ಪೈಪ್, 2 ಪೈಪ್ ಅಟ್ ಎ ಟೈಮ್ ಹಾಕೋಬೋದು. ಜೊತೆಗೆ ಇದು ಮೇಂಟೆನೆನ್ಸ್ ಫ್ರೀ. ಈ ಸಣ್ಣ ಮಿಷಿನ್ ಹೋಲಿಸ್ಕೊಂಡ್ರೆ ಇದು ಮೇಂಟೆನೆನ್ಸ್ ಫ್ರೀ. ಓಕೆನಾ. ಇದು ಬಂದು 100 ಮೀಟ್ರ್ ಪೈಪು, ಗನ್ನು, ಮಷಿನ್ನು ಟೋಟಲ್ ಬಂದು ಇವತ್ತಿನ ಪ್ರೈಸು 16,800 ರೂಪಾಯಿ ಸರ್. ಪ್ರೈಸ್ ಏನಾದ್ರೂ ಚೇಂಜ್ ಆದರೆ ಒಂದು ಮೈಂಡ್ಗೆ ಇಟ್ಕೊಳ್ಳಿ, ಮಿನಿಮಮ್ 1 ವರ್ಷ ತನಕ ಇದೇ ಪ್ರೈಸ್ ಇರ್ತದೆ. ಆದರೆ 200 ಇಂದ 500 ರೂಪಾಯಿ ಚೇಂಜ್ ಆಗ್ಬೋದು, ಇಲ್ಲ ಕಡಿಮೆನೂ ಆಗ್ಬೋದು, ಚೇಂಜ್ ಆಗ್ಬೋದು, ಅದು ಗೊತ್ತಿಲ್ಲ. ಈಗ ವೀಡಿಯೋದಲ್ಲಿ ಕೇಳ್ತಾರೆ ಕೆಲವು ಜನ, ಇಲ್ಲಿ ಹೇಳೋದೊಂದು ಪ್ರೈಸು, ಇಲ್ಲಿ ಬಂದಮೇಲೆ ನಾನು 2 ವರ್ಷದಿಂದ ಒಂದೇ ಥರ ಪ್ರೈಸ್ ಇಕ್ಕಿದ್ದೀನಿ. ಈಗ ಪ್ರೈಸು 16,800 ರೂಪಾಯಿ ಇಕ್ಕಿದ್ದೀನಿ. ಜೊತೆಗೆ ನಾವೀಗ ನಿಮ್ಗೇನು ಟ್ರಾನ್ಸ್ಪೋರ್ಟೇಷನ್ ಈ ಸಲ ಮಾತ್ರ ನಾನೇ ಕಟ್ತಾ ಇದ್ದೀನಿ. ನಾನಿಲ್ಲಿ ಪೇಡ್ ಮಾಡ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಕಳ್ತೀನಿ. ನಿಮಗೆ VRL ಟ್ರಾನ್ಸ್ಪೋರ್ಟೇದಲ್ಲಿ 16,800 ರೂಪಾಯಿ ಸರ್.
ಅದಾದಮೇಲೆ ಇದರಲ್ಲಿ ಸರ್ ಹೈ ಎಂಡ್ ಮಾಡೆಲ್ ಅಂತ ಹೇಳ್ತೀವಿ, ಹೊಸ ಅಪ್ಡೇಟ್ ಮಾಡೆಲ್ ಇದು. ಇದು ನಮ್ಮ ಕರಾವಳಿಲಿ ಜಾಸ್ತಿ ತಗೊಂಡ್ರು. ಕರಾವಳಿ ಅಂತ ಹೇಳಿದ್ರೆ ಈಗೇನು ಕೋಸ್ಟಲ್ ಸೈಡ್ ಇದೆಯಲ್ಲ, ಅಡಿಕೆ ಮರ, ತೆಂಗಿನ ಮರ 30-35 ಅಡಿ ತನಕ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು. ಇದರಲ್ಲಿ ವಿಶೇಷತೆ ಏನಂದರೆ ಸರ್ ಬೆಲ್ಟ್ ಇರಲ್ಲ, ಡೈರೆಕ್ಟ್ ಮಾಡೆಲ್ ಇರ್ತದೆ, ಗ್ರೀಸ್ಲೆಸ್ ಇರುತ್ತೆ, ಈ ಹೇರ್ ಚೇಂಬರ್ ಇರಲ್ಲ. ಇದ್ರ ಏನು ವಿಶೇಷತೆ ಅಂದರೆ 300 ಮೀಟ್ರ್ ಕೆಲಸ ಮಾಡುತ್ತೆ. ಒಂದು ಈ ಮಾಮೂಲಿ ಮಾಡೆಲ್ಗೆ ಪ್ರತಿ 3 ಅವರ್ಗೆ ಒಂದ್ಸಲ ಗ್ರೀಸ್ ಹಾಕಬೇಕು, ಇದರಲ್ಲಿ ಗ್ರೀಸಿ ಬರಲ್ಲ, ಮೇಂಟೆನೆನ್ಸ್ ಫ್ರೀ. ಜೊತೆಗೆ 300 ಮೀಟ್ರ್ ಕೆಲಸ ಮಾಡುತ್ತೆ. ಈ ಪಾಯಿಂಟ್ ಲೆಕ್ಕದಲ್ಲಿ ನೋಡಿ, ನಿಮ್ಮ 4 ಪಾಯಿಂಟ್ ಇಕ್ಕಿದ್ರೆ 400 ಮೀಟ್ರ್ ತನಕ ಕೆಲಸ ಮಾಡುತ್ತೆ. ಅಷ್ಟು ಹೆವಿ ಡ್ಯೂಟಿ ಇದು. ಇದನ್ನು ಅಡ್ಜಸ್ಟೇಬಲು. ಜೊತೆಗೆ ಆಯಿಲ್ ಇಲ್ಲ ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಸೆನ್ಸರ್ ಇರ್ತದೆ. ಇದು ನಿಮಗೆ ಸೇಮ್ 7 ಅವರ್ ಕೆಲಸ ಮಾಡುತ್ತೆ. ನಮ್ಮ ಕರಾವಳಿ ಸೈಡು ಇದನ್ನು ತುಂಬ ದೂರದಿಂದ ಬಂದು ಅವರೇ ತೊಗೊಂಡು ಹೋಗ್ತಾರೆ ಸರ್. 30-35 ಅಡಿ ತನಕ ನಾನು ಆರಾಮಾಗಿ ಹೇಳ್ತೀನಿ. ಜೊತೆಗೆ ಅಪ್ಡೇಟ್ ಮಾಡಲ್ಲ ಅಂದ್ಕೊಳ್ಳಿ, ಹೆವಿ ಡ್ಯೂಟಿ ವರ್ಕು, ಸಣ್ಣ ಪುಟ್ಟ ರಿಪೇರಿ ಜಾಸ್ತಿ ಬರಲ್ಲ. ಇದು ಬಂದು 24,000 ಇದೆ. ನಾವು ಹೋದ ವರ್ಷನೂ ಏನು ಸೇಮ್ ಪ್ರೈಸ್ ಇಕ್ಕಿದ್ವಿ, ಇವು ಕೂಡ ಸೇಮ್ ಪ್ರೈಸ್ ಇಕ್ಕಿದ್ವಿ. 100 ಮೀಟ್ರ್ ಪೈಪು, ಗನ್ನು, ಸೆಟ್ಟು 24,000 ರೂಪಾಯಿ ಬರುತ್ತೆ ಸರ್ ಇದು. ಸರ್ ನೆಕ್ಸ್ಟು ಬಂದು ನಮ್ಮದು ವಾಟರ್ ಪಂಪ್ ಸೆಟ್ಟು, ನೀರು ಹೊಡಿಯೋಕ್ಕೆ ವಾಟರ್ ಪಂಪ್ ಸೆಟ್ಟು. ಅಂದರೆ ಈಗ ನಾವು ಕುಂಟೆಯಿಂದ ನೀರು ತೋಟಕ್ಕೆ ಹಾಕೋದಿಂದ ಇರ್ಬೋದು, ಕೆರೆಯಿಂದ ತಗೊಳ್ಳೋದಿರ್ಬೋದು, ಈ ಥರ ಹಳ್ಳ ದಿಣ್ಣೆಯಿಂದ ಹೊಡೆಯೋದು ಇರ್ತದೆ ಸರ್. ಇದು ಬಂದು 3 ಇಂಚ್ ಡೆಲಿವರಿ ಬರುತ್ತೆ. 3 ಇಂಚು ಓಕೆ. ಇದು ಸೇಮ್ ಸರ್, 3.5 ಲೀಟ್ರ್ ಟ್ಯಾಂಕ್ ಇರುತ್ತೆ. 1 ಲೀಟ್ರಿಗೆ 1.25 ಗಂಟೆ ಕೆಲಸ ಮಾಡುತ್ತೆ. 3 ಇಂಚ್ ಡೆಲಿವರಿ ಕೊಡುತ್ತೆ. 1 ರಿಂದ 2 ರೋಲ್ ತನಕ ನೀವು ತಳ್ಳುತ್ತೆ ಸರ್. ಹೈಟ್ ಹೆಂಗೆ ಅಂದರೆ ಇದು 35 ಮೀಟ್ರ್ ಅಂತ ಕಂಪ್ನಿಯವನು ಹೇಳ್ತಾನೆ. ಕೆಳಗಡೆಯಿಂದ 21 ಅಡಿಯಿಂದ ಎಳ್ಕೊಳ್ಳುತ್ತೆ. ಹೈಟು 30 ಮೀಟ್ರ್ ಅಂತ ಹೇಳಿದ್ರೆ ಒಂದು 90 ಅಡಿ ಹೈಟು, ಅಂದರೆ ಸ್ಲೋಪಾಗಿ ನೀವು 90 ಅಡಿ ತನಕ ತೊಗೊಂಡೋಗ್ಬೋದು. ಓಕೆನಾ, ಆರಾಮಾಗಿ 200 ಮೀಟ್ರ್ ಹಾಕೋಬೋದು. ಕೆಲವರು ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್, ಅದು ರಾಂಗ್. ಅದು ಹೈಟ್ ಇದ್ರೂ ಹೋಗುತ್ತೆ. ಇದ್ರ ಕಾಸ್ಟ್ ಬಂದು 11,000 ರೂಪಾಯಿ. ಇದು ಜೊತೆಗೆ ಇನ್ನೂ ಸೇಮ್ ಸರ್, ಇದು 2 ಇಂಚ್ ಡೆಲಿವರಿ, ಇದು 10,500 ರೂಪಾಯಿ. ಸೇಮ್ ಎಲ್ಲ ಆ್ಯಸ್ ಇಟ್ ಈಸ್ ಸೇಮ್, ಏನಿದೆ ಆ್ಯಸ್ ಇಟ್ ಈಸ್ ಸೇಮು. 2 ಇಂಚ್ ಡೆಲಿವರಿ 10,500 ರೂಪಾಯಿ. ಸೇಮ್ ಏನು ಎಲ್ಲ ಹೇಳ್ತೇವೆ ಅಷ್ಟೇ. ಇದೇನು ಆ್ಯಸ್ ಇಟ್ ಈಸ್ ಏನಿದೆ ಎಲ್ಲ ಕೂಡ 6 ಮಂತ್ ಕಂಪ್ನಿ ವಾರಂಟಿ ಇರುತ್ತೆ. ಏನಾದ್ರೂ ಕಂಪ್ನಿ ಪ್ರಾಬ್ಲಮ್ ಅಂದರೆ ನಾವೇ ಚೇಂಜ್ ಮಾಡಿ ಕೊಡ್ತೀವಿ. ಏನೇ ಸ್ಪೇರ್ ಪಾರ್ಟ್ಸ್ ಬಂದರೂ ಕಳಿಸ್ಕೊಡ್ತೀವಿ, ಇದರದ್ದೇನು ಸಮಸ್ಯೆ ಇಲ್ಲ. ಜೊತೆಗೆ ಲೋಕಲಲ್ಲಿ ಡೀಲರ್ಗಳು ಆಲ್ರೆಡಿ ಇದ್ರೆ ಕನೆಕ್ಟ್ ಮಾಡಿಕೊಡ್ತೀವಿ. ಇಲ್ಲ ಡೀಲರು ನಿಮ್ಮಲ್ಲಿ ಸಿಗಲಿಲ್ಲ ಅಂದರೆ ಪಕ್ಕದಲ್ಲಿ ನಿಮ್ಗೆ ಯಾರೋ ಪರಿಚಯ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ಫೋನ್ ಮಾಡಿಕೊಡಿ. ಅವ್ರ ಮುಖಾಂತರ ನಿಮಗೆ ಮಿಷಿನ್ ಕೊಡ್ತೀನಿ, ಅವ್ರ ಮುಖಾಂತರ ನಿಮಗೆ ಸರ್ವಿಸ್ ಕೊಡ್ತೀನಿ. ಅದು ಸಮಸ್ಯೆನೇ ಇಲ್ಲ. ಬೇಕಾದರೆ ಸರ್ವಿಸ್ ಸ್ಪೇರ್ ಪಾರ್ಟ್ಸ್ ನಮ್ಮ ಹತ್ರ ತೊಗೊಳ್ಳಿ, ನಮ್ಮ ವೀಡಿಯೋ ನೋಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ, ಅದ್ರದ್ದೇನು ಸಮಸ್ಯೆ ಇಲ್ಲ ಸರ್. ಅದಾದಮೇಲೆ ಸ್ಪ್ರೇಯರಲ್ಲಿ ಪೆಟ್ರೋಲ್ದಾಯಿತು, ಎಲೆಕ್ಟ್ರಿಕಲ್. ಕರೆಂಟ್ ಎನಿ ಟೈಮ್ 24 ಅವರ್ಸ್ ನಮ್ಮ ಹತ್ರ ಇರ್ತದೆ. ನಮಗೆ ಬೇಕಾಗಿರೋದು ಮನೆಯಲ್ಲೇ ಇರ್ತದೆ. ಜೊತೆಗೆ ಈ ಸರ್ವಿಸ್ ಸೆಂಟ್ರ್ ಮಾಡೋರು, ಲಾರಿಗಳು ತೊಡ್ಕೊಳ್ಳೋರು, ಕರೆಂಟ್ ಇದೆ, ಕರೆಂಟೆಲ್ಲ ಹೊಡ್ಕೋತೀನಿ ಅನ್ನೋರು ಇದೆ ಆ್ಯಸ್ ಇಟ್ ಈಸು. ಇದೇನೆಂದರೆ ಸೇಮ್ 200 ಮೀಟ್ರ್ ಕೆಪಾಸಿಟಿದು ಪಂಪ್ ಇರುತ್ತೆ ಸರ್. 2 HP ಮೋಟ್ರ್ ಇರ್ತದೆ. 1 ವರ್ಷ ಮೋಟ್ರ್ ಗ್ಯಾರಂಟಿ ಬರುತ್ತೆ. ವೈಂಡಿಂಗು ಕೂಡ ಒರಿಜಿನಲ್ 100% ಕಾಪರ್ ವೈಂಡಿಂಗ್ ಇರುತ್ತೆ. ಇದ್ರ ಕೆಪಾಸಿಟಿ ಬಂದು 200 ಮೀಟ್ರ್ ಹೊಡಿಬೋದು. 200 ಮೀಟ್ರು. ಇದು ನಿಮಗೆ 100 ಮೀಟ್ರು ಪೈಪು ಎಲ್ಲ ಸೇರಿದ್ರೆ 19,800 ರೂಪಾಯಿ ಆಗುತ್ತೆ. 19,800. ಇಲ್ಲ ನನಗೆ ಪೈಪು ಬೇಡ ಅಂದರೆ 15,500 ರೂಪಾಯಿ ಆಗುತ್ತೆ. ಯಾವಾಗ ನೀವು ಪೈಪ್ ಎಷ್ಟು ಮೀಟ್ರ್ ಬೇಕು ನೀವು ತೊಗೋಬೋದು. ಕೆಲವರು ತೊಗೋಬೋದು, ಯಾಕೆಂದರೆ ಸರ್ವಿಸ್ ಸೆಂಟರ್ಗೆ ಪೈಪ್ ಅಷ್ಟು ಬೇಕಾಗಿರಲ್ಲ. ಹಾಗಾಗಿ ನಮಗೆ ಎನಿ ಟೈಮ್ ಕರೆಂಟ್ ಇದೆಯಪ್ಪ, ನಾವು ಸೋಲಾರ್ನ ತೊಳಿಬೇಕು, ಕೋಳಿ ಫಾರಮ್ ಅದರಲ್ಲಿ ಕ್ಲೀನ್ ಮಾಡ್ಕೋಬೇಕು, ಹಂದಿ ಸೆಡ್ ತೊಳಿಬೇಕು, ಆ ಥರದರೆಲ್ಲ ನೀವು ಯಾವ್ದು ಬೇಕು ತೊಗೋಬೋದು. ಅದರಲ್ಲಿ ಇನ್ನೂ ಒಂದು 3 HP ಕೆಪಾಸಿಟಿ. ಇದು ಕೆಪಾಸಿಟಿ ಬಂದು 250 ಇಂದ 300 ಮೀಟ್ರು ಕೆಪಾಸಿಟಿ, ಅಂದರೆ ಹತ್ತತ್ರ 1000 ಅಡಿ ತಳ್ಳುತ್ತೆ. 3 HP ಮೋಟ್ರ್ ಇರುತ್ತೆ. ಜೊತೆಗೆ 3 ಗೇಟ್ ವಾಲ್ ಇರುತ್ತೆ. ಅಟ್ ಎ ಟೈಮ್ 3 ಜನ ಕೆಲಸ ಮಾಡ್ಬೋದು. ದೊಡ್ಡ ಗೇಟ್ ವಾಲ್ ಇರುತ್ತೆ. ದೊಡ್ಡ ಗೇಟ್ ವಾಲ್ ಏನಂದರೆ ಇನ್ನೊಂದು ಅಪ್ಪು ಪೈಪ್ ಹಾಕೊಂಡು ಇನ್ನೂ ಪ್ರೆಷರ್ ಹಿಡಿಬೋದು. ಓಕೆನಾ. ಇದು ಬಂದು ನಿಮಗೆ ಪೈಪು ಬಿಟ್ಟರೆ 24,000 ಪೈಪು ಬಿಟ್ಟರೆ. ಇದು ಹೆವಿ ಡ್ಯೂಟಿ. ಪೈಪು ಸೇರಿದ್ರೆ 28,500. ಇದು ಎಲ್ಲೋ ರೇರ್ ಕೇಸು, ನಿಮಗೆ ಅಷ್ಟು ನೆಸೆಸಿಟಿ ಇದ್ದರೆ ತೊಗೊಬೋದು, ಇಲ್ಲಾಂದರೆ ಅದು ಸಾಕು. ಅದು ರೆಗ್ಯುಲರ್ ಮಾಡೆಲು. ಇದು ಹೆವಿ A to Z. ಇದಕ್ಕೂ ಸೇಮ್ 1 ವರ್ಷ ಗ್ಯಾರಂಟಿ. ಮೋಟ್ರ್ ಸುಟ್ಟೋದು ಮೋಟ್ರ್ ಕೊಡ್ತೀನಿ. ಇದರಲ್ಲಿ ಹೋಗೋದೇನೆಂದರೆ ಸ್ಪೇರ್ ಪಾರ್ಟ್ಸ್ ಕಿಟ್ ಇರ್ತದೆ. ಎಲ್ಲವಕ್ಕೂ ಆಲ್ರೆಡಿ ಕಿಟ್ ಕೊಟ್ಟಿರ್ತೀನಿ ನೋಡಿ. ಎಲ್ಲ ಮಿಷಿನಲ್ಲೂ ಕಿಟ್ ಬರ್ತದೆ. ನಮ್ಮ ವೀಡಿಯೋಗೆ ಹೋಗಿ, ನಮ್ಮದು ಯೂಟ್ಯೂಬ್ ಚಾನಲ್ಗೆ ಹೋಗಿ, ಲ್ಯಾಂಡ್ಸ್ ಆ್ಯಂಡ್ ಫಾರ್ ಅಗ್ರಿ ಅಂತ, ಅಲ್ಲಿ ವಾಸರ್ ಹಾಕೊಳ್ಳೋದು ಹೆಂಗೆ, ಪೈಪ್ ಕನೆಕ್ಟ್ ಮಾಡೋದು ಹೆಂಗೆ, ಆಯಿಲ್ ಫಿಲಪ್ ಮಾಡೋದು ಹೆಂಗೆ ಎಲ್ಲ ಕೊಟ್ಟಿರ್ತೀವಿ. ಅದು ಮಾಡ್ಕೊಳ್ಳಿ ಅಷ್ಟೇ. ಪ್ರತಿಯೊಂದರಲ್ಲೂ ವಾಸರ್ ಕಿಟ್ ನಾನು ಆಲ್ಮೋಸ್ಟ್ ಸಪ್ಲೈ ಮಾಡ್ತಾಯಿದ್ದೀನಿ. ನೀವು ಆರಾಮಾಗಿ ನೀವು ಮಾಡ್ಕೋಬೋದು. ನೀವು ಯಾರೋ ಕಾಯೋದಾಗಲಿ ಮಾಡೋದಾಗಲಿ ಏನಿಲ್ಲ ಸರ್. ಡೆಲಿವರಿ ಅಂದರೆ ಇದೆಲ್ಲ ನೀವು ಈಗ ನಿಯರ್ ಇದ್ದರೆ ಬಂದು ತೊಗೊಂಡೋಗಿ, ಇಲ್ಲ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕ್ಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಫೀಸ್ ಇಲ್ಲೇ ಪೇ ಮಾಡ್ತೀನಿ. ನೀವು ಅಲ್ಲಿ ಕೂಲಿ ಚಾರ್ಜ್ ಹಾಕ್ಬೋದು 50-100 ರೂಪಾಯಿ. ಅಲ್ಲಿ ಬಿಡಿಸ್ಕೊಡಿ. ಲೋಕಲ್ ಇರೋರು ಬಂದು ತೊಗೊಂಡು ಹೋಗ್ತಾರೆ, ಹೇಳೋಂಗಿಲ್ಲ. ದೂರ ಇದ್ದವ್ರಿಗೆ ಹಂಗೆ ಮಾಡಿ.
ಪಂಪುದು ಸರ್ವಿಸ್ ನೀವೇ ಮಾಡ್ಕೋಬೋದು. ಮೋಟಾರ್ ಇನ್ ಕೇಸ್ ಹೋದರೆ ನೀವೇನು ಮಾಡಿ ಅಂದರೆ ಅಲ್ಲಿ ಕಂಡೆನ್ಸರ್ ಇದ್ರೆ ಹಾಕೊಳ್ಳಿ, ಮೋಟ್ರ್ ಸುಟ್ಟೋದ್ರೆ ತಂದು VRL ಬುಕ್ ಮಾಡಿ ಸರ್ ನೀವು. ಇಲ್ಲ ಅಂತ ಹೇಳಿದ್ರೆ ಹೋಗೋಗಿರೋದು ಮೋಟ್ರ್ ಕಳಿಸ್ಬಿಡಿ, ನಾನು ಇಲ್ಲಿಂದ ಮೋಟ್ರ್ ಕಳಿಸ್ತೀನಿ, ಈ ಮೋಟ್ರ್ ತೊಗೊಂಡೋಗಿ ಬರ್ತೀರಲ್ಲ ಆವಾಗ ಮೋಟ್ರ್ ಹಾಕ್ಬಿಟ್ಟು ಸ್ಲಿಪ್ ಕಳಿಸಿ ಮೋಟ್ರ್ ತೊಗೊಂಡೋಗಿ. ನಿಮಗೆ ಕಾಯೋದು ಬೇಕಾಗಿಲ್ಲ, ಇಲ್ಲಿ ಏನು ಆ ಥರ ಡೌಟ್ ಏನು ಪಡಲ್ಲ. ಇಮಿಡಿಯೇಟ್ಲಿ ನಿಮ್ಮ ಕೆಲಸ ಮತ್ತೆ ನೀವು ಸುಮ್ಮನೆ ಕೆಟ್ಟೋಗಿದೆ ಅಂತ ಯಾರು ಟೈಮ್ ವೇಸ್ಟ್ ಮಾಡ್ಕೊಂಡು ಹೇಳಲ್ಲ, ನಮಗೆ ಕೆಟ್ಟೋಗಿದೆ ಅಂತ ಹೇಳಲ್ಲ. ನೀವು ಇಲ್ಲಿಂದ ಕಳಿಸ್ತೀನಿ ಅಲ್ಲಿ ಬಂದುಬಿಟ್ಟು ಹಾಕೊಂಡೋಗಿ ಆ ಥರ ಮಾಡ್ಬೋದು. ಇನ್ನೂ ಏನೇ ಕನ್ಫ್ಯೂಸ್ ಇದ್ದರೆ ಫೋನ್ ಮಾಡಿ, ಇಲ್ಲ ವಾಟ್ಸಪ್. ಫೋನ್ ಕಾಲ್ ಪಿಕಪ್ ಮಾಡಿಲ್ಲ ದಯವಿಟ್ಟು ವಾಟ್ಸಪ್ ಚಾಟ್ ಮಾಡಿ, ವಾಯ್ಸ್ ಮೆಸೇಜ್ ಕಳಿಸಿ. ಎಲ್ಲ ಫೋಮು ಅಟೆಂಡ್ ಮಾಡೋಕ್ಕಾಗಿರಲ್ಲ, ಇದೊಂದು ಮೈಂಡ್ ಇಟ್ಕೊಳ್ಳಿ ದಯವಿಟ್ಟು.